ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯನ್ನೇ ನೋಡ್ತಾನೆ ಇದ್ವಿ. ಮಾಫಿ ಸಾಕ್ಷಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಸಂಕಷ್ಟವನ್ನ ತಂದೊಡ್ಡಿರುವಂತದ್ದು. ಇನ್ನ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಣೆ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ನಟ ದರ್ಶನ್ಗೆ ಸಿಗುತ್ತಾ ರಿಲೀಫ್ ಅನ್ನುವಂತ ಪ್ರಶ್ನೆ ಬೇರೆ ಇದ್ದಿದೆ. ದರ್ಶನ್ ಪರ ವಕೀಲ ಹೇಳೋದೇನು ಹಾಗಾದ್ರೆ? 60 ಸಾಕ್ಷಿಗಳ ಪೈಕಿ 22 ಸಾಕ್ಷಿಗಳ ವಿಚಾರಣೆ ಆಗಿದೆ. ಟಿಲ್ ನೌ 22 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು. ಕೆಲವು ಎವಿಡೆನ್ಸ್ಗಳು ನಮ್ಮ ಪರವಾಗಿಯೇ ಇವೆ. ವಕೀಲ ಮೊಹಮ್ಮದ್ ಮುಬಾರಕ್ ಅವರ ಹೇಳಿಕೆ, ಕೆಲವು ಎವಿಡೆನ್ಸ್ಗಳು ಸಾಕ್ಷಿಗಳು ನಮ್ಮ ಪರವಾಗಿನೇ ಇದ್ದಾವೆ ಅಂತ ಮಾತನಾಡಿದ್ದಾರೆ ವಕೀಲ ಮೊಹಮ್ಮದ್ ಮುಬಾರಕ್ ಅವರು. ಪ್ರದೋಷ್ ಮಾಫಿ ಸಾಕ್ಷಿಯಾಗಿರುವಂತದ್ದು ಸಮಸ್ಯೆ. ಶೀಘ್ರವೇ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಡ್ತೇವೆ. ಕಾನೂನು ಹೋರಾಟದಲ್ಲಿ ನಮಗೆ ಗೆಲುವು ಸಿಗಲಿದೆ ಅಂತ ಅವರ ಫ್ಯಾನ್ಸ್ಗೆ, ಅವರ ಕುಟುಂಬಕ್ಕೆ ಒಂದು ಸ್ವಲ್ಪ ಹೋಪ್ಸ್ ಕೊಡ್ತಾ ಇದ್ದಾರೆ ದರ್ಶನ್ ಪರವಾಗಿರುವಂತ ವಕೀಲ. ದರ್ಶನ್ ಪರ ವಕೀಲ ಮೊಹಮ್ಮದ್ ಮುಬಾರಕ್ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲಿಗೆ ಸೇರಿ ದರ್ಶನ್ 1 ವರ್ಷ ಆಗಿದೆ. ಸೊ ಇದ್ರ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ದರ್ಶನ್ ಪರ ವಕೀಲರಾಗಿರುವಂತಹ ಮೊಹಮ್ಮದ್ ಮುಬಾರಕ್ ಅವರು ಇದರನ್ನು ಮಾತಾಡ್ಸೋಣ. ಸರ್, ಸೊ ಸದ್ಯದ ಬೆಳವಣಿಗೆ ಏನಿದೆ ಸರ್? ಇವಾಗ ಏನು ದರ್ಶನ್ ಅವರ ಕೇಸ್ ಇದೆ, ನಾವು ಫಿಸಿಕಲ್ ಅಪಿಯರೆನ್ಸ್ ಅವರು ಸಾಕ್ಷ್ಯ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅವ್ರು ಫಿಸಿಕಲ್ ಆಗಿ ಪ್ರೊಡ್ಯೂಸ್ ಆಗಬೇಕಂತ ನಾವು ಅರ್ಜಿಗೆಯಲ್ಲಿ 273 CRPC ಅಡಿಯಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ವಿ. ನಾವು ಅದ ವಾದ ವಿವಾದಗಳನ್ನು ಮಾನ್ಯ ಹಿರಿಯ ವಕೀಲರಾದಂಥ ಹಶ್ಮತ್ ಪಾಷಾ ಸಾಬ್ರು ಮಾಡಿದ್ದಾರೆ. ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶೇಷ ಸರ್ಕಾರಿ ಅಭಿಯೋಜಕರು ಯಾರಿದ್ದಾರೆ ಪ್ರಸನ್ನ ಕುಮಾರ್ ಸಾಹೇಬರು, ಅವರು ವಾದ ವಿವಾದ ಎಲ್ಲ ಮಾಡಿ ಇವಾಗ ಸೋಮವಾರಕ್ಕೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಯಾಕೆ ದರ್ಶನ್ ಅನ್ನ ಸಡನ್ ಆಗಿ VC ಇಂದನೇ ಅವ್ರು ಅಟೆಂಡ್ ಆಗ್ತಾ ಇದ್ರು, ಸೊ ಸಡನ್ ಆಗಿ ಯಾಕೆ ಅವ್ರನ್ನ ಫಿಸಿಕಲ್ ಅಪಿಯರೆನ್ಸ್ಗೆ ಕೋರಿ ನೀವು ಅರ್ಜಿ ಹಾಕೊಂಡಿದ್ರಿ ಅಂತ? ಸರ್ ನೋಡಿ, ಕ್ರಾಸ್ ಎಕ್ಸಾಮಿನೇಷನ್ ನಡೆಸುವಂಥ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಅವರ ಉಪಸ್ಥಿತಿಯಲ್ಲಿ ಇದ್ದರೆ ನಾವೇನಾದರೂ ಆ ಮೊಮೆಂಟಮಲ್ಲಿ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಅವರಿಂದ ಒಂದು ಇನ್ಸ್ಟ್ರಕ್ಷನ್ ಸಿಕ್ಕಿದ್ರು ಆ ಇಡೀ ಅವ್ರೇನು ಚೀಫಲ್ಲಿ ಎಕ್ಸಾಮಿನೇಷನಲ್ಲಿ ಏನು ಹೇಳಿರ್ತಾರೆ ಆ ಇಡೀ ಚೀಫ್ ಎಕ್ಸಾಮಿನೇಷನಲ್ಲೂ ಡೆಮಾಲಿಷ್ ಮಾಡುವಂತಹ ಮೊಮೆಂಟಮ್ ಅಲ್ಲಿದ್ದರೆ ಲಾಸ್ ಆಗಲ್ಲ, ನಮ್ಗೆ ಲಾಸ್ ಆಗಲ್ಲ. 100% ಅದು ನಮ್ಗೆ ಅನುಕೂಲ ಆಗತ್ತೆ. ಆ ರೈಟ್ ನಮಗೆ ಸಿಗಬೇಕು ಅಂತ ನಾವು ವಾದ ಮಾಡಿದ್ದೀವಿ. ಅದು 100% ಇದನ್ನು ಎದುರಿಸ್ತೀವಿ. ಯಾರೂ ಸಹ ಏನು ಅವರ ಅಭಿಮಾನಿಗಳಿದ್ದಾರೆ, ಅವ್ರ ಬಂಧುಗಳಿದ್ದಾರೆ, ಯಾರು ಅವರನ್ನು ಪ್ರೀತಿಸ್ತಾ ಇದ್ದಾರೆ, ಯಾರೂ ಸಹ ಹೆದರುವಂತಹ ಅವಶ್ಯಕತೆ ಇಲ್ಲ. 1 ವರ್ಷದಲ್ಲಿ ಟ್ರಯಲ್ ಮುಗ್ದಿಲ್ಲ ಅಂದ್ರೆ 1 ವರ್ಷದ ನಂತರ ಅರ್ಜಿ ಹಾಕೊಳ್ಳಿ ಅಂತ ಹೇಳಿದೆ. ಈಗ ಹೆಚ್ಚು ಕಮ್ಮಿ 4 ರಿಂದ 5 ತಿಂಗಳು ಆಗಿದೆ. ಸೊ ಟ್ರಯಲ್ ಬಹಳ ಚೆನ್ನಾಗಿ ನಡೀತಾ ಇದೆ. ಇದುವರೆಗೂ ಸರಿಸುಮಾರು 22 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದೀವಿ. ಹಾಗೂ ಕ್ರಾಸ್ ಎಕ್ಸಾಮಿನೇಷನ್ ಬಹಳ ಚೆನ್ನಾಗಿ ಬಂದಿದೆ. ನಾವು ಕೇಸ್ ಏನು ತಗೊಂಡಿದ್ದ 14ನೇ ವಿಟ್ನೆಸ್ ಇಂದ ನಾವು ನಡೆಸ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಕ್ರಾಸ್ ಎಕ್ಸಾಮಿನೇಷನ್ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಅಭೂತಪೂರ್ವವಾಗಿ ನಮ್ಮ ಪರವಾಗಿ ಬರ್ತಾ ಇದೆ. ಎಲ್ಲ ಚೆನ್ನಾಗಿ ಕ್ರಾಸ್ ಎಕ್ಸಾಮಿನೇಷನ್ ಬಹಳ ಚೆನ್ನಾಗಿ ಬರ್ತಾ ಇದೆ. ಬೇಕಾದರೆ ನೀವು ಸಹ ಅದು ಆನ್ಲೈನಲ್ಲಿ ಅಪ್ಲೋಡ್ ಆಗುತ್ತೆ. ಒಂದ್ಸತಿ ನೀವು ಸಹ ಕ್ರಾಸ್ ವೆರಿಫೈ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. 22 ಸಾಕ್ಷಿಗಳು ಏನು ಪ್ರಾಸಿಕ್ಯೂಷನ್ ಅವರು ತಂದಿದ್ರು ಅವರಿಗೆ ಎಲ್ಲರಿಗೆ ವಿಚಾರಣೆ ಆಗಿದೆ. ಮೆಟೀರಿಯಲ್ ವಿಟ್ನೆಸ್ಗಳಿಗೆ ವಿಚಾರಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಮೆಟೀರಿಯಲ್ ವಿಟ್ನೆಸ್ಗಳಿಗೆ ಏನು ಪ್ರಾಸಿಕ್ಯೂಷನ್ ಅವರಿದ್ದಾರೆ ಅವರು ವಿಚಾರಣೆ ಮಾಡ್ತಾರೆ. ಒಬ್ಬೊಬ್ಬರಾಗಿ ಕೇಸ್ನಲ್ಲಿ ಅಕ್ಯೂಸ್ ಆರೋಪಿಗಳಾಗಿರುವಂಥವ್ರು ಅಪ್ರೂವರ್ ಅಂದ್ರೆ ಮಾಫಿ ಸಾಕ್ಷಿಗಳಾಗ್ತಾ ಹೋದ್ರೆ ಈ ಕೇಸ್ ಮತ್ತೆ ತುಂಬಾ ಟೈಟ್ ಆಗ್ತಾ ಹೋಗುತ್ತೆ. A1 ಅಂದ್ರೆ ಇನ್ಕ್ಲೂಡೆಡ್ ಪವಿತ್ರ ಗೌಡ ಮತ್ತು ದರ್ಶನ್ A1 A2ಗೆ ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಎಲ್ಲರೂ ಸಹ ಅರ್ಜಿ ಹಾಕಕ್ಕೆ ಬರಲ್ಲ, ಅಂಥದ್ದೇನಾಗಲ್ಲ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ದರ್ಶನ್ ಇರುವಂತ ಬ್ಯಾರಕ್ಗೆ ಹೆಚ್ಚುವರಿ ಸಿಬ್ಬಂದಿ ಮತ್ತು CCTV ಅಂತೆ. ಇಲ್ಲಿ ಜೈಲಧಿಕಾರಿಗಳು ನೆಟ್ಟಗಿದ್ದಿದ್ರೆ, ಅಲ್ಲಿರುವಂತ ಸಿಬ್ಬಂದಿ ನೆಟ್ಟಗಿದ್ದಿದ್ರೆ ಇದೆಲ್ಲ ಬೇಕಾಗಲ್ಲ. ಆದ್ರೆ ಅವರೇ ಸರಿ ಇಲ್ಲ. ಆದ್ರೆ ಇವ್ರ ಮೇಲೆ ಗಮನ ಜಾಸ್ತಿ ಆಗುತ್ತೆ. ಪ್ರಜ್ವಲ್ ರೇವಣ್ಣನ್ ನೋಡಿದ್ರಲ್ಲ, ಆ ವಿಡಿಯೋಗಳು ಬಂದಿರುವಂತದ್ದು, ಫೋನ್ ನಲ್ಲಿ ಮಾತನಾಡಿರುವಂತದ್ದು, ಆತ ಇನ್ನೂ ಕೂಡ ಆತನ ಚಟ ಬಿಟ್ಟಿಲ್ಲ ಅನ್ನುವಂಥದ್ದೆಲ್ಲ ನೋಡ್ತಾ ಇದ್ವಲ್ಲ. ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂತ ಬ್ಯಾರಕ್ಕಿಗೆ ಹೆಚ್ಚಿನ ಸಿಬ್ಬಂದಿ ಮತ್ತೆ CCTV. ಪವಿತ್ರ ಗೌಡ ಹೆಚ್ಚು ಜನ ಇರುವಂತ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಲಾಗಿದೆ. ಮೊದಲು 2 ಕೈದಿಗಳಿದ್ದಂತ ಬ್ಯಾರಕ್ನಲ್ಲಿದ್ದ ಪವಿತ್ರ, ಈಗ ಹೆಚ್ಚು ಜನ ಇರುವಂತ ಬ್ಯಾರಕ್ಕಿಗೆ ಪವಿತ್ರಳನ್ನ ಶಿಫ್ಟ್ ಮಾಡಲಾಗಿದೆ. ಕಾರಾಗೃಹ ಇಲಾಖೆ DGP ಅಲೋಕ್ ಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಸೂಚನೆ ಮೇರೆಗೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ.